ತುಂಬ ಸಂತೋಷ ಆಯಿತು. ಅನ್ನಪೂರ್ಣ ಮರೆದು ದೊಡ್ಡ ಮನಸ್ಸು, ಕಹಿನೆಲ್ಲ ಮರೆತು ಇಷ್ಟು ಹೊಗಳಿದ್ದಾರೆ. ಅಯ್ಯೋ, ಇಷ್ಟು ಚೆನ್ನಾಗಿ ದೋಸೆ ಮಾಡಿದ್ರೆ ಯಾರು ಬೇಕಾದ್ರೂ ಹೊಗಳ್ತಾರ್ರಿ. ಅನ್ನಪೂರ್ಣಮ್ಮನವ್ರು ಏನು ಮಹಾ. ನಿಜ ಹೇಳ್ಬೇಕಂದ್ರೆ ಅವ್ರು ನನ್ನನ್ನು ಹೊಗಳ್ಬೇಕು. ಯಾಕೋ? ನಾನು ಇಷ್ಟು ಚೆನ್ನಾಗಿ ಟ್ರೈನಿಂಗ್ ಪಡಿದಕ್ಕೆ ತಾನೆ ಇವಳು ಅತ್ತೆ ಮನೇಲಿ ಸೈ ಅನ್ಸ್ಕೊಂಡಿರೋದ. ಆಫೀಸ್ಕೊಂಡು ಮನೆಗೂ ಕತ್ತೆ ಹತ್ರ ದುಡ್ದಿರೋದಕ್ಕೆ ಟ್ರೈನಿಂಗ್ ಅಂತ ಹೇಳ್ತಾರಾ? ಮೊದಲು ಜಾನುಗೆ ನಮ್ಮ ಮನೆಯಲ್ಲಿ ಸಿಗ್ಬೇಕಾದ ಮರ್ಯಾದೆ ಸಿಕ್ಕಿದೆ, ಅದು ಮುಖ್ಯ. ಅಪ್ಪ, ಹೊಸ ಮನೆ ಹೇಗನ್ಸ್ತಿದೆ? ಅಯ್ಯೋ, ತುಂಬಾ ಚೆನ್ನಾಗಿದೆ ಕಣೆ. ನಂಗಂತೂ ತುಂಬಾ ಇಷ್ಟ ಆಯ್ತು. 2 ವರ್ಷಕ್ಕೆ ಈ ಮನೆ ಬಿಡ್ಬೇಕಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಕಣೆ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಈ ಮನೆನ. ಜೀವ ಇಲ್ದಿರೋ ವಸ್ತು ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಒಳ್ಳೇದಲ್ಲಮ್ಮ. ಅಪ್ಪ, ನಿಮಗೊಂದು ಗುಡ್ ನ್ಯೂಸ್ ಇದೆ. ಅಯ್ಯಯ್ಯೋ, ಮದುವೆಗಿನ್ನ 2 ತಿಂಗಳಾಯ್ತು, ಆಗ್ಲೇ ಬಸಗಿಸಿ ಆಗ್ಬಿಟ್ಟೇನೆ. ವಿಷಯ ಅದಲ್ಲ ಮಾವ, ನೆಕ್ಸ್ಟ್ ವೀಕ್ ನಿಮ್ ಕಾಲ್ ಆಪರೇಷನ್. ಆಮೇಲೆ ನೀವ್ ಯಾರ ಸಹಾಯನೂ ಇಲ್ಲದೆ ಬೇಕಾದ ಕಡೆ ಓಡಾಡ್ಕೊಂಡಿರ್ಬೋದು. ಮಾವ, ಇಷ್ಟು ದಿನ ನಮ್ಮ ಮನೆಗೆ ಬರೋಕ್ಕೆ ಕಾಲಿನ ನೆಪ ಹೇಳ್ತಿದ್ರಿ, ಇನ್ಮೇಲಿಂದ ನೋ ನೆಪ. ನಿಮ್ಮ ಮಗಳು ನೆನ್ಪು ಮಾಡ್ಕೊಂಡಾಗಲೆಲ್ಲ ಬರ್ತಿರ್ಬೇಕು ಅಷ್ಟೇ. ನಿಮ್ಮ ಮನೆಗೆ ಬರಕ್ಕೆ ನನಗೇನು ಅಭ್ಯಂತರ ಇಲ್ಲ, ಆದರೆ ಆಪರೇಷನ್ ಬೇಡಮ್ಮ ನನಗೆ. ಯಾಕೆ? ದುಡ್ಡಿನ ಬಗ್ಗೆ ಯೋಚನೆನಾ? ಮಾವ, ಜಾನು ಬ್ಯಾಂಕಿಂದ ಲೋನ್ ಸ್ಯಾಂಕ್ಷನ್ ಆಗಿದೆ. ನಿಮಗೆ ಆಪರೇಷನ್ ಬೇಡ ಅನ್ನಕ್ಕೆ ಯಾವ ರೀಸನೂ ಇಲ್ಲ. ಹಾಗಲ್ವೇ ಜನ್ವಿ, ಪಕ್ಕದ ರೋಡಲ್ಲಿ ಮುಕುಂದರಾಜ್ ಅಂತ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ. ಅವರು ಆಪರೇಷನ್ ಇಲ್ಲದೆ ಇಂಥ ಕೇಸೆಲ್ಲ ಸರಿ ಮಾಡಿದಾರಂತೆ. ಅಪ್ಪ, ನಿಮಗೆ ಹೇಳಿರ್ಲಿಲ್ವಾ ನಿಮ್ಮ ಆಪರೇಷನ್ ಜವಾಬ್ದಾರಿ ನಂದು ಅಂತ? ಅಷ್ಟರಲ್ಲೇ ಬೇರೆ ಡಾಕ್ಟರ್ ತೋರಿಸೋ ಅವಶ್ಯಕತೆ ಏನಿತ್ತು? ಕಾಲು ಕುಯಿಸ್ಕೊಳ್ಳೋದು ತುಂಬ ಹಿಂಸೆ ಅಮ್ಮ, ಅದಕ್ಕೆ ಆಪರೇಷನ್ ಬೇಡ ಅಂದೆ. ಆದ್ರೂ ಆದ್ರೂ ಏನಿಲ್ಲ ಕಡೆ. ಸ್ಯಾಂಕ್ಷನ್ ಆಗಿರೋ ದುಡ್ಡು ವೇಸ್ಟ್ ಆಗುತ್ತೆ ಅನ್ನೋದಾದ್ರೆ ನನಗೆ ಕೊಡು, ಒಡವೆ ಮುಡಿಸ್ಕೊತೀನಿ.